ನೋಡಿ, ಈ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದಂತೂ ಸತ್ಯ. ಯಾಕೆಂದರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಾಗ ಅಲ್ಲಿ ವಾತಾವರಣ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ. ಸೊ ತೀವ್ರ ಮುಜುಗರ ಆಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ, ಗಂಭೀರವಾದಂಥ ಚರ್ಚೆ ಆಗುತ್ತೆ. CM ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಪರಮೇಶ್ವರ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿ CM ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ನಮ್ಮ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆಯ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯ್ತು, ಇದರ ಹಿಂದಿದ್ದಂಥ ಉದ್ದೇಶ ಏನು, ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಆಗುತ್ತೆ. ಬಳ್ಳಾರಿಯಲ್ಲಿ ಆದಂಥ ಫೈರಿಂಗ್ ಇದೆಯಲ್ಲ ಸರ್, ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತೇಳಿ ಸಚಿವರು ಹೇಳಿದಾಗ ಅದೆಲ್ಲ ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ತನಿಖೆ ಆಗಲಿ, ಆದಷ್ಟು ಬೇಗ ರಿಪೋರ್ಟ್ ಬರಲಿ, ಇದಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳಿ ಕಿವಿ ಮಾತನ್ನು ಹೇಳ್ತಾರೆ. ಇದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾರೆ. ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಾದ ನಂತರ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಂಪುಟ ಸಭೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆ ಆಳಕ್ಕೆ ಹೋಗಿದ್ದಾರೆ, ಯಾವ ಕಾರಣಕ್ಕಾಯಿತು, ಉದ್ದೇಶ ಏನು ನೋಡಿದ್ದೀವಿ, ಆದಷ್ಟು ಬೇಗ ಪೊಲೀಸರು ತನಿಖಾ ವರದಿ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತದೆ. ಆದಷ್ಟು ಬೇಗ ಫೈರಿಂಗ್ ಕೇಸ್ ಭೇದಿಸುವಂತೆ CM ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ. ನೋಡಿ, ಈ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದಂತೂ ಸತ್ಯ. ಯಾಕೆಂದರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಾಗ ಅಲ್ಲಿ ವಾತಾವರಣ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ. ಸೊ ತೀವ್ರ ಮುಜುಗರ ಆಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ, ಗಂಭೀರವಾದಂಥ ಚರ್ಚೆ ಆಗುತ್ತೆ. CM ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಪರಮೇಶ್ವರ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿ CM ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ನಮ್ಮ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆಯ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯ್ತು, ಇದರ ಹಿಂದಿದ್ದಂಥ ಉದ್ದೇಶ ಏನು, ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಆಗುತ್ತೆ. ಬಳ್ಳಾರಿಯಲ್ಲಿ ಆದಂಥ ಫೈರಿಂಗ್ ಇದೆಯಲ್ಲ ಸರ್, ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತೇಳಿ ಸಚಿವರು ಹೇಳಿದಾಗ ಅದೆಲ್ಲ ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ತನಿಖೆ ಆಗಲಿ, ಆದಷ್ಟು ಬೇಗ ರಿಪೋರ್ಟ್ ಬರಲಿ, ಇದಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳಿ ಕಿವಿ ಮಾತನ್ನು ಹೇಳ್ತಾರೆ. ಇದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾರೆ. ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಾದ ನಂತರ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಂಪುಟ ಸಭೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆ ಆಳಕ್ಕೆ ಹೋಗಿದ್ದಾರೆ, ಯಾವ ಕಾರಣಕ್ಕಾಯಿತು, ಉದ್ದೇಶ ಏನು ನೋಡಿದ್ದೀವಿ, ಆದಷ್ಟು ಬೇಗ ಪೊಲೀಸರು ತನಿಖಾ ವರದಿ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತದೆ. ಆದಷ್ಟು ಬೇಗ ಫೈರಿಂಗ್ ಕೇಸ್ ಭೇದಿಸುವಂತೆ CM ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ. ನೋಡಿ, ಈ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದಂತೂ ಸತ್ಯ. ಯಾಕೆಂದರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಾಗ ಅಲ್ಲಿ ವಾತಾವರಣ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ. ಸೊ ತೀವ್ರ ಮುಜುಗರ ಆಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ, ಗಂಭೀರವಾದಂಥ ಚರ್ಚೆ ಆಗುತ್ತೆ. CM ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಪರಮೇಶ್ವರ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿ
ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ನಮ್ಮ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆಯ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯ್ತು, ಇದರ ಹಿಂದಿದ್ದಂಥ ಉದ್ದೇಶ ಏನು, ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಆಗುತ್ತೆ. ಬಳ್ಳಾರಿಯಲ್ಲಿ ಆದಂಥ ಫೈರಿಂಗ್ ಇದೆಯಲ್ಲ ಸರ್, ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತೇಳಿ ಸಚಿವರು ಹೇಳಿದಾಗ ಅದೆಲ್ಲ ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ. ತನಿಖೆ ಆಗಲಿ, ಆದಷ್ಟು ಬೇಗ ರಿಪೋರ್ಟ್ ಬರಲಿ, ಇದಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳಿ ಕಿವಿ ಮಾತನ್ನು ಹೇಳ್ತಾರೆ. ಇದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾರೆ. ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಾದ ನಂತರ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಂಪುಟ ಸಭೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು, ಉದ್ದೇಶ ಏನು ನೋಡಿದ್ದೀವಿ. ಆದಷ್ಟು ಬೇಗ ಪೊಲೀಸರು ತನಿಖಾ ವರದಿ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತದೆ. ಆದಷ್ಟು ಬೇಗ ಫೈರಿಂಗ್ ಕೇಸ್ ಭೇದಿಸುವಂತೆ ಸಿಎಂ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ. ನೋಡಿ, ಈ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದಂತೂ ಸತ್ಯ. ಯಾಕೆಂದರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಾಗ ಅಲ್ಲಿ ವಾತಾವರಣ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ. ಸೊ ತೀವ್ರ ಮುಜುಗರ ಆಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ, ಗಂಭೀರವಾದಂಥ ಚರ್ಚೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಪರಮೇಶ್ವರ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ನಮ್ಮ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆಯ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯ್ತು, ಇದರ ಹಿಂದಿದ್ದಂಥ ಉದ್ದೇಶ ಏನು, ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಆಗುತ್ತೆ. ಬಳ್ಳಾರಿಯಲ್ಲಿ ಆದಂಥ ಫೈರಿಂಗ್ ಇದೆಯಲ್ಲ ಸರ್, ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತೇಳಿ ಸಚಿವರು ಹೇಳಿದಾಗ ಅದೆಲ್ಲ ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ. ತನಿಖೆ ಆಗಲಿ, ಆದಷ್ಟು ಬೇಗ ರಿಪೋರ್ಟ್ ಬರಲಿ, ಇದಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳಿ ಕಿವಿ ಮಾತನ್ನು ಹೇಳ್ತಾರೆ. ಇದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾರೆ. ಪರಮೇಶ್ವರ್ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಾದ ನಂತರ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಂಪುಟ ಸಭೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆ ಆಳಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು, ಉದ್ದೇಶ ಏನು ನೋಡಿದ್ದೀವಿ. ಆದಷ್ಟು ಬೇಗ ಪೊಲೀಸರು ತನಿಖಾ ವರದಿ ಕೊಡ್ತಾರೆ. ವರದಿ ಬಂದ ಬಳಿಕ ಸತ್ಯತೆ ಗೊತ್ತಾಗುತ್ತದೆ. ಆದಷ್ಟು ಬೇಗ ಫೈರಿಂಗ್ ಕೇಸ್ ಭೇದಿಸುವಂತೆ ಸಿಎಂ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ.